ನಮಸ್ಕಾರ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮೂರಲ್ಲಿ ಇದು ಕಾಗೆ ಪಿಂಡದ್ದು ಕತೆ. ನಮ್ಮೂರಲ್ಲಿ ಒಬ್ಬರು ತೀರೋಗಿದ್ರು. ಅವ್ರಿಗೆ ಈ ಕಾಗೆ ಪಿಂಡ ಇಕ್ತಾರೆ ನಮ್ಮ ಹಿಂದೂಸಲ್ಲಿ, ಅದು ಕಾರ್ಯ ಆಯಿತು. ಈಗ ನಮ್ಮ ಬೆಂಗಳೂರಲ್ಲೆಲ್ಲ, ನಾವಿರೋದು ಬೆಂಗಳೂರಲ್ಲೆಲ್ಲ ಟವರ್ಗಳು ಹಾಕಿರೋದ್ರಿಂದ ಗುಬ್ಬಚ್ಚಿಗಳು ಕಾಗೆಗಳು ಇಲ್ಲ. ಗುಬ್ಬಚ್ಚಿಗಳಂತೂ ಇಲ್ಲವೇ ಇಲ್ಲ, ಕಾಗೆಗಳು ಇವಾಗಂತೂ ಇಲ್ಲವೇ ಇಲ್ಲ. ಅವ್ರೇನು ಮಾಡಿದರು ಅಂದರೆ ಎಲ್ಲ ಮಾಡಿ ಊಟ, ಸತ್ತಿರೋ ಇದು ಮಣ್ಣು ಮಾಡಿರ್ತಾರೆ, ಅಲ್ಲಿ ಪೂಜೆ ಮಾಡಿ ಎಲ್ಲ ಊಟ ಇಕ್ಕಿದ್ರು. ಅದಕ್ಕೆ ಕಾಗೆಗಳನ್ನ ಕರಿಬೇಕು. ಕಾಗೆಗಳು ಎಷ್ಟೋ ಹೊತ್ತು ನೋಡಿದ್ರು, ಕಾ 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 ಅಂದರು, ಒಂದು ಕಾಗೆನೂ ಬಂದಿಲ್ಲ. ಅದಕ್ಕೆ ಅಲ್ಲಿದ್ದವ್ರು ಒಬ್ಬರು ಬಂದು, ಅಕ್ಕ ಇರು ಒಂದು ನಿಮಿಷ ನಾನು ಬರ್ತೀನಿ ಅಂತ ಓಡಾಗಿ ಬಂದರೆ ಏನಿತ್ತು ಗೊತ್ತಾ, ಅವ್ರ ಕೈಯಲ್ಲಿ ಒಂದು ಪಂಜರದಲ್ಲಿ ಕಾಗೆನ ಸಾಕ್ಕೊಂಡಿದ್ರು. ಆ ಕಾಗೆ ಏನಮ್ಮ ಇದು ಅಂದರೆ, ಇವಾಗೆಲ್ಲ ಹಿಂಗೇನಕ್ಕ, ನಾವೆಲ್ಲ ಪಂಜರದಲ್ಲಿರೋ ಕಾಗೆಗಳಿಗೆ ಬಿಟ್ಟು ಪಿಂಡ ಕೊಡೋದು ಅಂದರು. ಆಮೇಲೆ ಆ ಕಾಗೆನ ಪಂಜರದಿಂದ ಆಚೆನೂ ಬಿಡಲಿಲ್ಲ, ಆರೋಗ್ಬಿಡುತ್ತೆ ಅಂತ ಪಂಜರದೊಳಗಡೆನೇ ಪಿಂಡ ಇಕ್ಕಿ ಅದು ತಿಂದ ಮೇಲೆ ಆಮೇಲೆ ಪಂಜರ ಮುಚ್ಚಿ ಎತ್ಕೊಂಡೋದ್ರು. ಇನ್ನೊಂದು ಘಟನೆ, ಈ ಪಶ್ಚಿಮ ವೇಲು ಮೈಸೂರು ಹತ್ರ ಬರುತ್ತೆ, ಸತ್ತೋದವ್ರಿಗೆ ಪಿಂಡ ಇಕ್ಕೋದು. ಈಗಿನ ಕಾಲದ ಮಕ್ಕಳೆಲ್ಲ, ಎಲ್ಲರೂ ಇರಲ್ಲ ಬಿಡಿ, ನಮ್ಮ ಕೆಲವೊಂದು ಜನ ಅವ್ರಿಗೆ ಓದು ಏನೋ ಗೊತ್ತಿರಲ್ಲ, ಹಿಂಗಿರ್ತಾರೆ ಅಂತ. ಅವ್ರದ್ದು ಪಿಂಡ ಪ್ರದಾನ ಕಾರ್ಯ ಇತ್ತು. ಕರ್ಕೊಂಡೋದ್ವಿ, ಅಲ್ಲಿ ಕುಂಡ್ರಿಸಿದ್ವಿ, ಪಿಂಡ ಪ್ರದಾನ ಎಲ್ಲ ಮಾಡಬೇಕು ಅಂತ. ಅವ್ರು ಹಿಂಗೆ ಬಿಡ್ತಾರೆ, ಹೆಸ್ರು ಹೇಳ್ಕೊಂಡು ಪಿಂಡ ಬಿಡಿ ಅಂತಾರೆ. ಅವ್ರೇನು ಮಾಡಿದ್ರು, ಆ ಹುಡುಗ್ರ ಹೆಸರು, ಯಾರು ಪಿಂಡ ಬಿಡ್ತಾ ಇದ್ದಾರೋ ಆ ಹುಡುಗರು ಅವ್ರ ಹೆಸರು ಹೇಳ್ಕೊಂಡು ಪಿಂಡ ಬಿಡ್ತಾಯಿದ್ರು. ಅದು ನಾವು ಯಾರು ಸತ್ತೋಗಿರ್ತಾರೋ ಅವ್ರ ಹೆಸರಲ್ಲಿ ಅದು ಪಿಂಡ ಬಿಡಬೇಕಾಗುತ್ತೆ. ಈ ಹುಡುಗರಿಗೆ ನಾಲೆಜ್ ಏನೂ ಇಲ್ಲ, ಓದಿ ಬರೀ ಅದೇ, ಏನೂ ಗೊತ್ತಾಗಲ್ಲ, ಅವ್ರು ಏನು ಹೇಳ್ತಾರೆ ಅಂತ ಕೂಡ ಗೊತ್ತಾಗಲ್ಲ. ಆ ಥರ ಮಾಡಿದ್ರು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.